ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ವೆಲ್ಕಮ್ ಟು ಸಕ್ಸಸ್ ಫ್ರೈಡೆ. ಸಕ್ಸಸ್ ಫ್ರೈಡೆ ಅಂತ ಯಾಕಂತ ಇದ್ದೀವಿ ಅಂದರೆ, ನಾವು ನಮ್ಮ ಚಾನಲಲ್ಲಿ ಏನು ಅನಾಲಿಸಿಸ್ ಮಾಡ್ತಾಯಿದ್ದೀವಿ ಇದು 100% ಅಕ್ಯುರಸಿ ಇದೆ. ಓಕೆ, ನಾವು ಬೇರೆ ಯಾರ ಬಗ್ಗೆನೂ ಮಾತಾಡೋದು ಬೇಡ, ನಮ್ಮದು ಮಾತ್ರ ನಾವು ಮಾತಾಡೋಣ. 100% ಅಕ್ಯುರಸಿ ಇದೆ. ಎಲ್ಲರೂ ಸೆಲ್ ಅಂದರು, ನಾವು ಬೈ ಅಂದ್ವಿ, ಬೈ ಅಂದ್ವಿ, ಬೈ ಅಂದ್ವಿ. ಎಲ್ಲರೂ ಬೈ ಅಂದರು, ನಿನ್ನೆ ನಾವು ಸೆಲ್ ಅಂದ್ವಿ. ನಿನ್ನೆ ನೋಡಿ ಎಲ್ಲರೂ ಸೆಲ್ ಅಂದರು, ನಾವು ಬೈ ಅಂದ್ವಿ. ಪರ್ಫೆಕ್ಟ್ ವಾರ ಪೂರ್ತಿ ಪಿನ್ ಟು ಪಿನ್ ವರ್ಕ್ ಆಗಿದೆ. ಲೆವೆಲ್ಸ್ ಕೂಡ ನೀವು ಝೂಮ್ ಮಾಡಿ ಚೆಕ್ ಮಾಡ್ಕೋಬೋದು, ಲೆವೆಲ್ಸ್ ಯಾವ ಥರ ವರ್ಕ್ ಆಗಿದ್ದಾವೆ ಅಂತ. ಇಂಪಾಸಿಬಲ್ ಈ ಥರ ಲೆವೆಲ್ಸ್ ಬಿಫೋರ್ ಮಾರ್ಕೆಟ್ ಹಾಕೋದು, ಬಟ್ ನಾವು ಹಾಕಿ ತೋರಿಸ್ತಾ ಇದ್ದೀವಿ. ಇದನ್ನು ಫಾಲೋ ಮಾಡೋರಿಗೆ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಅನ್ನೋದು ಅವರಾಗಿ ಹೇಳಿರ್ತಾರೆ ಯೂಟ್ಯೂಬ್ ಕಾಮೆಂಟ್ಸಲ್ಲಿ. ಒಂದ್ಸಲ ಅದನ್ನು ನೋಡೋಣ, ನಿಧಾನಕ್ಕೆ ಎಲ್ಲ ನೋಡಿಕೊಂಡು ಇವತ್ತು ಅನಾಲಿಸಿಸ್ ಏನು ಮಾಡಿದ್ವಿ, ಏನು ಟ್ರೇಡ್ ಮಾಡಿದ್ವಿ ಕೂಡ ನೋಡೋಣ. ಮಾರ್ಕೆಟ್ ಹೆಂಗೆ ವರ್ಕ್ ಆಯಿತು ಕೂಡ ನೋಡೋಣ. ಓಕೆ, ಒಂದ್ಸಲ ನೋಡಿ ಕಾಮೆಂಟ್ಸ್ ಓಪನ್ ಮಾಡೋಣ. ಸಚ್ ಎ ವಂಡರ್ಫುಲ್ ಅನಾಲಿಸಿಸ್ ಸರ್, ವೆರಿ ಗುಡ್ ಸರ್. ಗ್ರೇಟ್ ಅನಾಲಿಸಿಸ್ ಸರ್, ಸೂಪರ್ ಸರ್, ವೆರಿ ಗುಡ್ ಸರ್, ಥ್ಯಾಂಕ್ ಯು. ಆಫ್ಟರ್ ಯುವರ್ ಲೆವೆಲ್ಸ್ ವಿ ಹ್ಯಾವ್ ಅರ್ನ್ ಗುಡ್, ವಿ ಹ್ಯಾವ್ ಸ್ಟಾಪ್ಡ್ ಸೀಯಿಂಗ್ ಲಾಸಸ್. ನಮ್ಮನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ಸಾರು ಲಾಸ್ ನೋಡೋದು ನಿಂತೋಯ್ತಂತೆ. ತುಂಬ ಚೆನ್ನಾಗಿ ಕಲಿತಾ ಇದ್ದೀನಿ ಸರ್. ಓಕೆ ಸರ್, ಸಂತೋಷ ಮಾಡಿ. ಓಕೆ, ಸೂಪರ್ ಸರ್. ಓಕೆ, ಡನ್. ಓಕೆ, ಡನ್. ಇದು ಡನ್. ವಂಡರ್ಫುಲ್ ಅನಾಲಿಸಿಸ್ ಸರ್, ಡನ್. ಆಮೇಲೆ ನಿನ್ನೆ ನಾವು ಕಿಂಗ್ ಆಫ್ ದಿ ಮಾರ್ಕೆಟ್ ಅಂದರೆ ಈ ಸಾರಿ ಯಾರೋ ಇಲ್ಲಿ ಹಾಕಿದ್ದಾರೆ, ಯು ಆರ್ ದಿ ಲೆಜೆಂಡ್ ಅಂತೆ. ಹ್ಞೂ ಸರ್, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಲೆಜೆಂಡ್, ಯು ಆರ್ ದಿ ಲೆಜೆಂಡ್. ಓಕೆ, ನೋ ಪ್ರಾಬ್ಲಮ್, ನಿಮ್ಮ ಅಭಿಮಾನ ಹೆಂಗೆ ಇರಲಿ. ಲೆಜೆಂಡ್ ಅಂದರೆ ಈಗ ನೆನ್ನೆ ಇದು ಟೆಲಿಗ್ರಾಮಲ್ಲೊಂದು ಇದಿತ್ತು ಸರ್. ಇವತ್ತು ಟೆಲಿಗ್ರಾಮ್ ಫಸ್ಟ್ ಅದು ನೋಡಿ, ಇದು ನೋಡಿ ಸರ್. ಟೆಲಿಗ್ರಾಮಲ್ಲಿ ನಿನ್ನೆ ಯಾರೋ ಒಂದು ಇದು ಮಾಡಿದರು, ಮೆಸೇಜ್ ಮಾಡಿದರು. ಸರ್ ನೀವು ಸೂಪರ್ ಗುಡ್ ಅಂತ ಇಡ್ತೀರಾ, ಸೂಪರ್ ಕೂಡ ತುಂಬ ಚಿಕ್ಕ ವರ್ಡು, ಎಕ್ಸಲೆಂಟ್ ಅಂತ ಇಡಿ ಅಂತ. ಅದಕ್ಕೆ ಇವತ್ತು ಎಕ್ಸಲೆಂಟ್ ಅಂತ ಇಟ್ಟಿದ್ದೀನಿ. ಓಕೆ, ಆ ಎಕ್ಸಲೆಂಟ್ಗೆ ನೋಡ್ಕೊಳ್ಳಿ, 501 ಜನ 501 ಮೆಂಬರ್ಸ್ ಇದ್ದೀರಾ. 501 ಜನ, ಅದರಲ್ಲಿ ಎಕ್ಸಲೆಂಟ್ ಬಿಟ್ಟು ಸೂಪರ್ಗೂ ಒಂದು ಓಟ್ ಬಂದಿಲ್ಲ, ಗುಡ್ಗೂ ಒಂದು ಓಟ್ ಬಂದಿಲ್ಲ. ನೋಡ್ಕೊಳ್ಳಿ ನೀವು, 100% ರಿಸಲ್ಟ್ ಎಕ್ಸಲೆಂಟ್ಗೆ ಬಂದಿದೆ. ಇದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿಯಲ್ಲಿ, ಅದು ಆಪ್ಷನ್ ಬೈಯಿಂಗ್ ಮಾಡೋದ್ರಲ್ಲಿ ಈ ಥರ ಒಂದು 500 ಜನ ಕೈಯಲ್ಲಿ 100%ಗೆ ಓಟ್ ಹಾಕ್ಸ್ಕೊಳ್ತಾ ಇದ್ದೀನಿ. ಅದು ಎಕ್ಸಲೆಂಟ್ಗೆ. ಇನ್ನು ಬ್ಯಾಡು ಲಾಸು ಅನ್ನೋದು ಈ ಲಿಸ್ಟಲ್ಲೇ ಇಲ್ಲ. ಓನ್ಲಿ ಎಕ್ಸಲೆಂಟ್ಗೆ 100% ಜನ ಓಟ್ ಹಾಕಿದ್ದಾರೆ ನೋಡಿ. ನಾಟ್ ಓನ್ಲಿ ಟುಡೇ, ಇವತ್ತೊಂದು ದಿವಸನೂ ಮಾತ್ರ ಅಲ್ಲ, ಇಲ್ಲಿ ಬರೆದಿದ್ದೀನಿ ನಾನು. ಫುಲ್ ವೀಕ್, ಆಲ್ ಡೇಸ್, ಆಲ್ ಕಾಲ್ಸ್, ಆಲ್ ಟಾರ್ಗೆಟ್ಸ್ ಡನ್ 100% ರಿಸಲ್ಟ್ ಅಂತ. ಈಗ ಇದು 100% ರಿಸಲ್ಟ್ ಇಲ್ಲ ಅಂದಿದ್ರೆ 500 ಜನದಲ್ಲಿ ಯಾರಾದರೂ ಒಬ್ಬರಾದ್ರೂ ಇಲ್ಲಿ ಮೆಸೇಜ್ ಮಾಡ್ತಾರೆ ಬಂದಿಲ್ಲ ಅಂತಲ್ವಾ. ನೋಡಿ, ಇದು ಇವತ್ತಿಂದು. ನೆನ್ನೆದು ನೋಡಿ, ನೆನ್ನೆ ಕೂಡ ಸೇಮ್ ಇರುತ್ತಲ್ವ. ನೆನ್ನೆ ನೋಡಿ, ಸೂಪರ್ ಗುಡ್. ಸೂಪರ್ಗೆ 94% ಜನ ಓಟ್ ಹಾಕಿದ್ದಾರೆ, ಗುಡ್ಗೆ ಇಬ್ಬರೇ ಹಾಕಿದ್ದಾರೆ, ಓನ್ಲಿ 2%. ಓಕೆ, ನೋಡಿ ಈ ಥರ ವಾರ ಪೂರ್ತಿ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಟೆಲಿಗ್ರಾಮ್ ಒಂದು ವಾರ ಪೂರ್ತಿ ಫೀಡ್ಬ್ಯಾಕ್ ತೊಗೊಂಡಿದ್ದೀನಿ. ಫೀಡ್ಬ್ಯಾಕ್ ತೊಗೊಂಡು ಇವತ್ತು ಅದನ್ನು 100% ರಿಸಲ್ಟ್ ಅಂತೇಳಿ ಹೇಳ್ತಾ ಇದ್ದೀನಿ ನಾನು. ನೋಡ್ಕೊಳ್ಳಿ ಇಲ್ಲಿ, ಇದು ಈ ವಾರದ ರಿಸಲ್ಟ್. ಲೈವ್ ಮಾಡೋದ್ರಲ್ಲಿ ಲೈವ್ ಸ್ಟೂಡೆಂಟ್ಸ್ಗೆ, ಆಫ್ಲೈನ್ ಸ್ಟೂಡೆಂಟ್ಸ್ಗೆ, ಆನ್ಲೈನ್ ಸ್ಟೂಡೆಂಟ್ಸ್ಗೆ, ಟೆಲಿಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಎಲ್ಲರೂ ಝೀರೋ ಲಾಸ್, 100% ಪ್ರಾಫಿಟ್ ಇಲ್ಲಿದೆ ನೋಡಿ. ಯಾರ್ಯಾರಿಗೆ ಪ್ರಾಫಿಟ್ ಬಂದಿದೆ ನೀವು ಈ ವಿಡಿಯೋ ನೋಡಿದಾಗ ಅಟ್ಲೀಸ್ಟ್ ನಿಮ್ಮ ಹೆಸರು ಮೆನ್ಷನ್ ಮಾಡಿ, ಎಸ್ ಸರ್ ಐ ಆಮ್ ಪ್ರಾಫಿಟ್ ಅಂತ. ನೆಕ್ಸ್ಟ್ ಮಾಡೋಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಆಗಿರುತ್ತೆ. ಓಕೆ, ಓಕೆ, ಡನ್. ಇವತ್ತು ಅನಾಲಿಸಿಸ್ ಏನು ಮಾಡಿದ್ವಿ, ಟೆಲಿಗ್ರಾಮ್ ಏನು ಅಪ್ಡೇಟ್ ಕೊಟ್ಟಿದ್ದೆ ನೋಡ್ಕೊಳ್ಳಿ. ನೋಡಿ, ಇವತ್ತು ಫೆಬ್ರವರಿ 20. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. 50 ಮಿನಿಟ್ಸ್ ಹೈ ಬ್ರೇಕ್ ಆದರೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸಪೋರ್ಟ್ ಹತ್ರ 15 ಮಿನಿಟ್ಸೇ ಯೂಸ್ ಮಾಡಬೇಕು. ಇದು ನೆನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. 2 ಪಾಯಿಂಟ್ ಹೇಳಿದ್ದೀನಿ ನೆನ್ನೆ. ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇರುತ್ತೆ, ಇವತ್ತು ಬೈಯಿಂಗೇ ಮಾಡಬೇಕು. 15 ನಿಮಿಷ ಟೈಮ್ ಫ್ರೇಮೇ ಯೂಸ್ ಮಾಡಬೇಕಂತ. ವಿಡಿಯೋ ಒಂದ್ಸಲಿ ಪೂರ್ತಿ ಕೇಳಿಸ್ಕೊಳ್ಳಿ, ಮಿರಾಕಲ್ ಅದು. ಓಕೆ, ಈಗ ನೋಡಿ 15 ನಿಮಿಷ ಯೂಸ್ ಮಾಡಬೇಕೆ ಅಂತ ಹಾಕಿದ್ದೆ, ನೋಡ್ಕೊಳ್ಳಿ. ಈಗ ಅದು ಎಲ್ಲರಿಗೂ ಇದೆ, ಹೋಗಿದೆಯಾ ಇಲ್ಲ ನೋಡೋಣ. ಯಾವ ಸ್ಟ್ರೈಕ್ ಪ್ರೈಸ್ ತೊಗೋಬೇಕು ಅನ್ನೋದು ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. 25,150 CE, 380 ಎಬೋವ್. ಓಕೆ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದ್ರ ಕೆಳಗಡೆ ಪ್ರೈಸ್ ಚಾರ್ಟ್ ಕೂಡ ಹಾಕಿದ್ದೀನಿ. ರೈಟ್,
ಈಗ ನೋಡ್ಕೊಳ್ಳಿ, ಮೂವ್ ಆಗ್ತಾ ಇದೆ. 96 ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಫಾಲೋ ಮಾಡಿದ್ದೀನಿ. ಟಾರ್ಗೆಟ್ ಡನ್, ಫಾಲೋ ಮಾಡಿದ್ದೀನಿ. ಆಲ್ ಟಾರ್ಗೆಟ್ಸ್ ಡನ್, ಆಲ್ ಟಾರ್ಗೆಟ್ಸ್ ಡನ್, ಫಾಲೋ ಮಾಡಿದ್ದೀವಿ. ರೈಟ್, ನಾಟ್ ಓನ್ಲಿ ಆಲ್ ಟಾರ್ಗೆಟ್ಸ್. ಇವಾಗ ಚೆಕ್ ಮಾಡ್ಕೊಳ್ಳಿ, 25,150 25,150 ಸಿ ಎಷ್ಟು ಮಾಡಿದೆ ಹೈ ಅಂತ. ಓಕೆ, ಇದು ಟೆಲಿಗ್ರಾಮಲ್ಲಿ ಫಾಲೋ ಮಾಡಿರೋದು. ಲೈವ್ ಮಾಡಿದವರು, ಲೈವ್ ಬಂದಿದ್ದವರಲ್ಲ ಅವ್ರು ತೋರಿಸ್ತೀನಿ ನೋಡಿ. ಇದು ಲೈವ್ ನೋಡ್ಕೊಳ್ಳಿ. ಈ ಸಾರ್ ನೆನ್ನೆನೇ ಜಾಯ್ನ್ ಆಗಿತ್ತು. ಓಕೆ, BN ರೋಗೆ ನೆನ್ನೆ ಜಾಯ್ನ್ ಆದರು ಸಾರು. ಇವತ್ತು ನಿಫ್ಟಿ ಟ್ರೇಡ್ ಮಾಡಿದ್ದೀವಿ, ನಿಫ್ಟಿ ಟ್ರೇಡ್ ಮಾಡಿದ್ದೀವಿ 3,600. ಓಕೆ, ಅದಾದಮೇಲೆ ಫಾರೆಕ್ಸ್ ಟ್ರೇಡ್ ಮಾಡಿದ್ದೀವಿ, ಗೋಲ್ಡು BTC ಎರಡೂ ಮಾಡಿದ್ದೀವಿ. ಸಾರ್ ಇನ್ವೆಸ್ಟ್ಮೆಂಟು $150. ಓಕೆ, ಪ್ರಾಫಿಟ್ $150. ಓಕೆ, ಇನ್ವೆಸ್ಟ್ಮೆಂಟ್ ಡಬಲ್ ಇಲ್ಲಿದೆ ನೋಡಿ. ಟೋಟಲ್ ಈಗ ನೆನ್ನೆ ಏನು ಸಾರ್ ಜಾಯ್ನ್ ಆದರು, ಜಾಯ್ನ್ ಆಗುವಾಗ ಏನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದರು, ಆ ಇನ್ವೆಸ್ಟ್ಮೆಂಟ್ ಡಬಲ್, ಒಂದೇ ದಿವಸದಲ್ಲಿ ಇನ್ವೆಸ್ಟ್ಮೆಂಟ್ ಡಬಲ್. ಇವತ್ತು ಅದು ಲೈವ್ ಮಾಡಿರೋದು. ಇವತ್ತು ಲೈವ್ ಸ್ಟಿಲ್ ಲೈವ್ ಏನಿತ್ತು ಅಂದರೆ ಇಲ್ಲಿ ನೋಡಿ, ಇದು ಲೈವ್, ಇದು ನಮ್ಮ ಎಂಟ್ರಿ, ಇದು ನಮ್ಮ ಟಾರ್ಗೆಟ್. ಇಲ್ಲಿಂದ ಇಲ್ಲಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ದೀವಿ. ಪಿನ್ ಟು ಪಿನ್ ಟಾರ್ಗೆಟ್ ಬಂದಿದೆ. ಈ ಟಾರ್ಗೆಟಲ್ಲಿ ಬಂದಿರೋ ಪ್ರಾಫಿಟ್ ಇಲ್ಲಿದೆ ನೋಡಿ. ಆಲ್ ಬುಕ್ಡ್ ಸರ್ ಟೋಟಲ್ $72. ಎಲ್ಲ ರಿಯಲ್ ಟ್ರೇಡ್ಸ್ ನೋಡ್ಕೊಳ್ಳಿ. ಅದು ಕೂಡ 0.10 10 ಅಲ್ಲ, 0.01, ತುಂಬ ಕಡಿಮೆ. 0.01ನಲ್ಲಿ $72 ಮಾಡಿದ್ದೀವಿ BTC. ಇದು ಕಂಪ್ಲೀಟ್ ಕ್ಯಾಚ್ ಮಾಡಿದ್ದೀವಿ. ಓಕೆ, ಇದು ಇವತ್ತು ನಾವು ಲೈವ್ ಮಾಡಿರೋದು. ಈಗ ನೆನ್ನೆ ಅನಾಲಿಸಿಸ್ ಏನು ಮಾಡಿದ್ದೆ, ಇಂಡಿಯನ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ನಾನು ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ಬಟ್ ನಾನು ಬೈಯಿಂಗ್ ಮಾಡ್ತೀನಿ. ಬೈಯಿಂಗ್ ಆಗಿದೆಯಾ ಇಲ್ಲ ಅಂತ ನೋಡಿ ಪ್ಲೇ ಮಾಡ್ತೀನಿ, ಒಂದ್ಸಲ ಕೇಳಿಸ್ಕೊಳ್ಳಿ. ಗ್ಯಾಪ್ ಅಪ್ ಓಪನ್ ಆದರೆ, ಓಪನ್ ಆಗಿರೋ ಕ್ಯಾಂಡಲ್ ಯಾವುದಿರುತ್ತೆ ಅದ್ರ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ ನಾನು. ಅವಾಗ ಇದು ರೀಟ್ರೇಸ್ ಮಾಡಿ ಬಂದಿರುತ್ತೆ, ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ. ಇನ್ ಕೇಸ್ ಫ್ಲಾಟ್ ಗ್ಯಾಪ್ ಅಪ್ ಓಪನ್ ಆದರೆ ಇದನ್ನು ನೋಡಿ ಸೆಲ್ಲಿಂಗ್ ಅಂತೀವಲ್ಲ, ಇಲ್ಲಿ 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದಿದೆ ಮತ್ತೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ ನಾನು. ಓಕೆ, ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ಗ್ಯಾಪ್ ಅಪ್ ಓಪನ್ ಆದರೆ, ಓಪನ್ ಆಗಿರೋ ಕ್ಯಾಂಡಲ್ ಲೋ ಕ್ರಾಸ್ ಆಗಬೇಕು, ಅಂದರೆ ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆಗಬೇಕು, ಅವಾಗ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ. ಆರ್ ಫ್ಲಾಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಇಲ್ಲಿ 50 ಮಿನಿಟ್ಸ್ ರಿಜೆಕ್ಷನ್ ಬಂದರೆ ಬೈಯಿಂಗೇ ಪ್ಲಾನ್ ಮಾಡ್ತೀನಿ. ಇದನ್ನೇ ಕಟ್ ಮಾಡಿ ತಮ್ಲೇನ್ ಹಾಕೋಣ. ಈ ಝೋನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಮಾರ್ಕೆಟ್ ಫ್ಲಾಟ್ ಓಪನ್ ಆಗಲಿ ಗ್ಯಾಪ್ ಅಪ್ ಓಪನ್ ಆಗಲಿ, ಈ ಝೋನ್ ಬ್ರೇಕ್ ಆಗೋವರೆಗೂ ಸೆಲ್ಲಿಂಗ್ ಮಾಡಲ್ಲ. ಇವತ್ತು ಸೆಲ್ಲಿಂಗ್ ಆಗಿದೆ ಅಂತ ನಾಳೆ ಸೆಲ್ಲಿಂಗ್ ಮಾಡಲ್ಲ. ಈ ಝೋನಿಂದ ರಿಜೆಕ್ಷನ್ ಬಂದಿದ್ದೆ ಅಂದರೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಕೇಳಿಸ್ಕೊಂಡ್ರಲ್ವಾ? ಇವತ್ತು ಸೆಲ್ಲಿಂಗ್ ಆಗಿದೆ ಅಂತ ನಾಳೆ ಸೆಲ್ಲಿಂಗ್ ಮಾಡಲ್ಲ. ಈ ಝೋನಿಂದ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ ಅಂತ. ಇವಾಗ ಚಾರ್ಟ್ ನೋಡೋಣ. ಲೆವೆಲ್ಸ್ ನೆನಪಿಟ್ಕೊಳ್ಳಿ, ಇದನ್ನೇ ಕಟ್ ಮಾಡಿ ತಮ್ಲೇನ್ ಹಾಕ್ತೀನಿ. ಲೆವೆಲ್ಸ್ ನೆನಪಿಟ್ಕೊಳ್ಳಿ, 60,559. ಓಕೆ, ಬನ್ನಿ ಇವತ್ತು ಲೈವ್ಗೆ. ಬ್ಯಾಂಕ್ ನಿಫ್ಟಿ 60,559. ನೀವು ಹೆಂಗಾದರೂ ಜೂಮ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಇಲ್ಲ ಪಾಸಿಬಲ್ ಇಲ್ಲ ನಾನೇ ಜೂಮ್ ಮಾಡ್ತೀನಿ ನೋಡ್ಕೊಳ್ಳಿ. ಎಷ್ಟು ಪಾಸಿಬಲ್ ಅಷ್ಟು ಜೂಮ್ ಮಾಡ್ತೀನಿ. ದಿಸ್ ಈಸ್ ದ ರಿಸಲ್ಟ್. ಬೈ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಎಲ್ಲಿತ್ತು? ಇಲ್ಲಿತ್ತು. ಸಾರಿ, ಈ ಕ್ಯಾಂಡಲ್ ಹೈಗಿತ್ತು. ಈ ಮೊಮೆಂಟಮ್ ಕ್ಯಾಪ್ಚರ್ ಆಯಿತು. ಬ್ಯಾಂಕ್ ನಿಫ್ಟಿ, ಇದ್ರ ಹೈ ಬೈ ಮಾಡಿದ್ವಿ, ಇಲ್ಲಿಗೆ ಟಾರ್ಗೆಟ್ ಇಟ್ಟಿದ್ವಿ. ಕಂಪ್ಲೀಟ್ ನಮ್ಮ ಟಾರ್ಗೆಟ್ ಈ ಮೊಮೆಂಟಮ್ ಕ್ಯಾಪ್ಚರ್ ಆಯಿತು. ಎಲ್ಲರೂ ಸೆಲ್ಲಿಂಗ್ ಅಂದರು, ನಾನು ಬೈಯಿಂಗ್ ಅಂತೆ, ಬೈಯಿಂಗೇ ಮಾಡಿದ್ದೀವಿ ಕೂಡ. ಓಕೆ, ಇದು ರಿಸಲ್ಟ್. ಇವತ್ತಿಂದು ಈ ವಾರದ್ದು ಪೂರ್ತಿ ಏನೇನು ಮಾಡಿದ್ವಿ ಅಂತೆಲ್ಲ ತೋರಿಸಿದ್ವಿ. ಇದು ರಿಸಲ್ಟ್. ಬಟ್ ಪ್ಲಸ್ ಟೆಲಿಗ್ರಾಮಲ್ಲಿ ಒಂದು ವಾರದ ಫೀಡ್ಬ್ಯಾಕ್ ತೊಗೊಂಡು ಅದನ್ನು ತೋರಿಸಿದ್ದೀನಿ ನೋಡಿ. ಒಂದು ವಾರ ಕೂಡ ಯಾರು ಟೆಲಿಗ್ರಾಮಲ್ಲಿರೋ ಕೂಡ ಒಬ್ಬರು ಕೂಡ ಒಂದು ಪೈಸೆ ಲಾಸ್ ಆಗಿರಲ್ಲ. ಫಾಲೋ ಮಾಡೋರು ಕಂಪ್ಲೀಟ್ 100% ರಿಸಲ್ಟ್. ಯಾಕಂದರೆ ಜನ ಓಟ್ ಹಾಕಿರೋದನ್ನ ನೋಡಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಇದು ವರ್ಕ್ ಆಗಿರೋ ವಿಧಾನ. ಈಗ ಮಂಡೇ ಏನು ಮಾಡಬೇಕು? ಮಂಡೇ ಏನು ಮಾಡಬೇಕಂದ್ರೆ ಅದು ತುಂಬ ಸಿಂಪಲ್ ಟಾಸ್ಕ್ ಇದೆ ನೋಡಿ.
ಅಟ್ಲೀಸ್ಟ್ ಈ ವಿಡಿಯೋಗೆ 100 ಲೈಕ್ಸ್ ಬರಬೇಕು ಆರ್ 100 ಕಾಮೆಂಟ್ಸ್ ಬರಬೇಕು. ಒಂದು. ಎರಡನೇದು, ನಮ್ಮ ಚಾನಲಲ್ಲಿ ಗ್ರೂಪಲ್ಲಿ 500 ಜನ ಇದ್ದೀರಾ. 501 ನೀವು ಒಬ್ಬೊಬ್ಬರು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರು 500 ಇಂಟು 2 1000 ಆಗಬೇಕು ಅಲ್ವಾ. ನಾನು ಅಷ್ಟು ಪ್ರೆಷರ್ ಇರುತ್ತೆ ಬೆಳಿಗ್ಗೆ ನನಗೆ. ನಂದು ಆಫೀಸ್ ನೋಡ್ಕೋಬೇಕು, ಆಫ್ಲೈನ್ ಸ್ಟೂಡೆಂಟ್ಸ್ ಆನ್ಲೈನ್ ಸ್ಟೂಡೆಂಟ್ಸ್ ನೋಡ್ಕೋಬೇಕು, ಟೆಲಿಗ್ರಾಮು ಕೊಡಬೇಕು. ಅದು ಫ್ರೀಯಾಗಿ ಇಷ್ಟು ಅಕ್ಯುರಸಿ ಕೊಡ್ತಿದ್ದೀನಿ. ನೀವು ಅಟ್ಲೀಸ್ಟ್ ಚಾನಲ್ನ ಬೆಳೆಸೋ ಜವಾಬ್ದಾರಿ ನಿಮ್ಮದು. ನಾನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ದೇಕೋದೇ ಇಲ್ಲ. ಓಕೆ, ನಾನು ಕೇಳಲ್ಲ. ಬೆಳೆಸೋ ಜವಾಬ್ದಾರಿ ನಿಮ್ಮದು. ಸಂಡೇ ಈವ್ನಿಂಗ್ವರೆಗೂ ನೋಡಿ ಯಾರ್ಯಾರು ಎಷ್ಟು ಇಂಟ್ರೆಸ್ಟಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ ನೋಡಿಕೊಂಡು ಸಂಡೇ ಮಂಡೇ ಏನಾಗುತ್ತೆ ಅನ್ನೋದು ಅಪ್ಲೋಡ್ ಮಾಡೋಣ. ಓಕೆ, ಯಾಕಂದರೆ ನಾನು ನೋಡ್ತಿರ್ತೀನಿ ಮಾರ್ಕೆಟ್ ಓಪನ್ ಆದಾಗ 180 ಜನ 200 ಜನ ಆನ್ಲೈನ್ಗೆ ಇರ್ತೀರ ಟೆಲಿಗ್ರಾಮಲ್ಲಿ. ಕಾಲ್ ಬಂದಮೇಲೆ ತಗೊಳ್ತೀರಾ, ಪ್ರಾಫಿಟ್ ಬರುತ್ತೆ, ಆಮೇಲೆ ನೀವ್ಯಾರು ನಾವ್ಯಾರು ಅಂತಿರ್ತೀರ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ BN ಅನ್ನೋದು ನಮ್ಮದು ಅಂತ ನಿಮ್ಗೆ ಅನಿಸಿ ನೀವು ಬೆಳೆಸಬೇಕು ಅಂದರೆ ಅಟ್ಲೀಸ್ಟ್ ಒಬ್ಬೊಬ್ಬರು ಒಂದೊಂದನ್ನು ಜಾಸ್ತಿ ಮಾಡಿ. ಈ 2 ದಿವಸದಲ್ಲಿ ಇವಾಗ ಏನಿದೆ, ಎಷ್ಟಿದೆ ಅದು ಡ್ಯಾಶ್ಬೋರ್ಡ್ 1520 ಇದೆ. 2000 ಆಗಲಿ 2000 ಆಗಲಿ, ಆಮೇಲೆ ಇನ್ನೂ ಸ್ವಲ್ಪ ಸ್ಟಾರ್ಟ್ ಮಾಡೋಣ. ನೀವು ಜಾಸ್ತಿ ಶೇರ್ ಮಾಡಿ ಜಾಸ್ತಿ ಬೆಳೆಸಿದ್ರೆ ಅಂದರೆ ಡೈರೆಕ್ಟ್ ಯೂಟ್ಯೂಬಲ್ಲಿ ಕೂಡ ಲೈವ್ ಬರ್ತೀನಿ. ನಾನು ಜಂಬಕ್ಕೆ ಕೇಳ್ತಾ ಇಲ್ಲ. ಒನ್ಸ್ ನಾನು ಲೈವ್ ಬಂದರೆ ಇದು ನನ್ನ ಪೊಸಿಷನ್ ಅಂತೇಳಿ ನಾನು ಲೈವ್ ಬಂದರೆ ಅದು ಎಷ್ಟೋ ಜನ ಜೀವನ ಬದಲಾಗೋಗುತ್ತೆ. ಅದು ನಿಮಗೂ ಕೂಡ ಗೊತ್ತಿರುತ್ತೆ ಫಾಲೋ ಮಾಡೋರಿಗೆ. ಅದನ್ನು ಎಷ್ಟೋ ಜನ ಜೀವನ ಬದಲಾಗೋಗುತ್ತೆ. ಅದನ್ನು ಕಾಪಿ ಮಾಡಿಕೊಂಡ್ರೆ ಓಕೆ. ಇದನ್ನು ಬೆಳೆಸಿ ಆಮೇಲೆ ಮಾತಾಡೋಣ ಏನಾಗುತ್ತೆ ಅಂತ ನೋಡೋಣ ಆಮೇಲೆ. ಓಕೆ, ಇದು ಇವತ್ತು ನಮ್ಮದು ಸಕ್ಸಸ್ ಫ್ರೈಡೇದು. ನಾನು ತುಂಬ ಫ್ರೀಯಾಗಿ ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಅನ್ವಾಂಟೆಡ್ ಮಾತು ಬಂದಿದ್ದರು ಆರ್ ಸೆಬಿ ರಿಜಿಸ್ಟರ್ ಆಗದಿರೋ ಮಾತುಗಳು ಬಂದಿದ್ದರು, ಟೆಕ್ನಿಕಲಾಗಿ ನಾವು ಮಾತಾಡಬಾರ್ದಾಗಿರೋದು ಏನಾದರೂ ಬಂದಿದ್ದರು, ಪೂರ್ತಿ ಎಜುಕೇಷನಲ್ ಪರ್ಪಸ್ ಅಂತಲೇ ತಗೊಳ್ಳಿ. ಇದು ಯಾವುದೇ ರೀತಿಯ ಪ್ರಮೋಷನ್ ಆಗಲಿ, ಟೆಕ್ನಿಕಲಾಗಿ ಪ್ರಮೋಟ್ ಮಾಡ್ಕೊಳ್ತಾ ಇರೋದಾಗಲಿ, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ತೋರಿಸಿ ಕೋರ್ಸ್ಗೆ ಬನ್ನಿ ಅಂತ ಕರಿತಾ ಇರೋದಾಗಲಿ, ನಥಿಂಗ್. ಅದು ಯಾವುದೂ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂತ ಬಂದು ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ ಓಕೆ, ಎಲ್ಲರಿಗೂ ನೋಡ್ಕೊಳ್ಳಿ. ಮಂಡೇ ಲೆವೆಲ್ಸ್ ಅನ್ನೋದು ಅಪ್ಲೋಡ್ ಆಗ್ತವೆ ಸ್ಯಾಟರ್ಡೆ. ಈ 2 ದಿವಸ ನೀವು ಚಾನಲ್ನ ಏನು ಮಾಡ್ತೀರೋ ನೋಡಿಕೊಂಡು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಬಾಯ್ ಬಾಯ್.